ಏನು ಇಷ್ಟೊಂದು ಕತ್ಲೆ ಇದೆ? ಎಲ್ಲ ಹೋದ್ರು ಎಲ್ಲಾರು? ಸಾಕ್ಷಿ ಆಂಟಿ, ಸಾಕ್ಷಿ ನೀವು ಇಲ್ಲಿದ್ದೀರಾ? ಅಂಕಲ್ ಯಾಕೆ ಹೀಗೆ ಕೂತಿದ್ದೀರಾ? ಅಂಕಲ್ ಅಂಕಲ್ ಆಂಟಿ ಆಂಟಿ ಯಾಕೆ ಹೀಗೆ ಕತ್ಲೆಯಲ್ಲಿ ಕೂತಿದ್ದೀರಾ? ಆಂಟಿ ಏನಾದರೂ ಮಾತಾಡಿ. ಅಂಕಲ್ 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 ಏನಾದ್ರು ಮಾತಾಡಿ. ಅಂಕಲ್ ಏನಾಯ್ತು? ಆಂಟಿ ಆಂಟಿ ಮಾತಾಡಿ. ಆಂಟಿ ಸಾಕ್ಷಿ ಸಾಕ್ಷಿ Happy birthday to you. Happy birthday to you. Happy birthday to me. Happy birthday to you. ಹೆಂಗಿತ್ತು ಸರ್ಪ್ರೈಸ್? ಅಂಕಲ್ ಸರ್ಪ್ರೈಸ್ ಅಲ್ಲ, ನೀವು ಆಂಟಿ ಸೇರ್ಕೊಂಡು ನನ್ಗೊಂದು ದೊಡ್ಡ ಶಾಕೆ ಕೊಟ್ಬಿಟ್ರಿ. ಅಲ್ಲ, ಮನೆ ಒಳಗೆ ಬರ್ತೀನಿ ಕತ್ಲೆ, ಇಲ್ಲಿ ಬಂದು ನಿಮ್ಮನ್ನ ನೋಡ್ತೀನಿ, ನೀವು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ನನಗಂತೂ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ನನ್ನ ಬರ್ಡೇಗೆ ನೀವು ಕೊಟ್ಟಿದ್ದು ಥ್ರಿಲ್ಲಿಂಗ್ ಸಸ್ಪೆನ್ಸ್. ಮತ್ತಿನೇನು, ಎಲ್ಲರೂ ಬರ್ಡೇ ಸರ್ಪ್ರೈಸ್ ಕೊಡೋದು ಮಾಮೂಲು, ಆದರೆ ಅದು ಮಾಮೂಲಾಗಿರಬಾರ್ದು ಅಂತ ಒಂದು ಥ್ರಿಲ್ಲಿಂಗ್ ಬಿಲ್ಡಪ್ ಕೊಟ್ವಿ. ಹೇಗಿತ್ತು? ಒಂದ್ ನಿಮಿಷ ಪ್ರಾಣನೇ ಹೋಗ್ಬಿಟ್ಟಿತ್ತು. ನಮಗಂತೂ ಬಲ್ಲೆ ಮಜಾ ಸಿಕ್ತಪ್ಪ. ಪ್ರೇಮ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಜ್ಞಾಪಿಸ್ಕೊಂಡ್ರೆ ಬಿದ್ದು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ. ಹೌದು ಅಂಕಲ್, ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ್ ಸಂಕಟ ಅನ್ನೋಂಗ್ ಆಯ್ತು. ನನಗೆ ಸಸ್ಪೆನ್ಸ್ ಕೊಟ್ಟು ನೀವು ಮಜಾ ಮಾಡ್ತಿದ್ದೀರಾ? ಅಪ್ಪ, ಇದೆಲ್ಲ ನಮ್ದಲ್ಲ ಅರೇಂಜ್ಮೆಂಟು. ಈ ಕಿತಾಬತಿ ಎಲ್ಲ ನಿಮ್ಮ ಅರ್ಧಂಗೆ ಅವ್ರದ್ದು. ಏನು ಕೇಳೋದಿದ್ರು ಅವ್ರನ್ನ ಕೇಳ್ಕೊಳ್ಳಿ. ಇರ್ಲಿ, ನಿನ್ ಬರ್ಡೇ ಬರ್ಲಿ, ಡಬ್ಬಲ್ ಅಲ್ಲ ಟ್ರಿಬಲ್ ಪ್ಲಾನ್ ಮಾಡ್ತೀನಿ. ಸುಮ್ಮನೆ ಬಿಡಲ್ಲ ನಾನು. ಮಾತಾಡಿ ಸಾಕು, ಬನ್ನಿ ಕೇಕ್ ಕಟ್ ಮಾಡಿ. ಬಾ ಬಾ ಬಾ. ಬಾಬಾ ಆಂಟಿ ಏನಿದೆಲ್ಲ? ಹ್ಞೂ ಮತ್ತೆ ಏನು ನೋಡ್ತಾ ನಿಂತ್ಕೋಬೇಡ, ಹಚ್ಚು. ತಗೊಳ್ಳಿ. Happy birthday to you. Happy birthday to you. Happy birthday to dear Prem. ನಿಮ್ಮಿಬ್ಬರ ಜೀವನಾನು ಈ ಕೇಕ್ ಅಷ್ಟೇ ಸಾಫ್ಟ್ ಆಗಿ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹಾ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸಾಕ್ಷಿ ನಿಮ್ಗೋಸ್ಕರ ಅಡಿಗೆ ಮಾಡಿದಾಳೆ. ಅಷ್ಟೊಂದೆಲ್ಲ ಏನಕ್ಕೆ ತೊಂದರೆ ತಗೊಳಕ್ ಹೋದೆ? ಅಯ್ಯೋ ರಾಮ, ಬೆಳಗಿಂದ ನಿನಗೆ ತಾನೇ ಕೈಯಾರೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಒಂದೇ ಸಮ ಏನೇನೋ ಪ್ರಿಪ್ರೇಷನ್ಸ್ ಮಾಡಿದಾಳಪ್ಪ. ರುಚಿ ನೋಡು. ಪ್ರೇಮ್, ಎಲ್ಲ ನಿಮ್ಗೆ ಇಷ್ಟವಾದ ಐಟಮ್ಸ್ನೇ ಮಾಡಿದ್ದೀನಿ. ಬನ್ನಿ ಬಡಿಸ್ತೀನಿ. ಶೋರ್. ಬರ್ಡೇ ಬಾಯ್. ಓ, ಏನಿದು? ಏನೇನೋ ಪ್ರಿಪೇರ್ ಮಾಡ್ಬಿಟ್ಟಿದ್ಯಾ? ಹೇಗಿದೆ ಪ್ರೇಮ್? ಸೂಪರ್, ತುಂಬಾನೇ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬಡಿಸ.
ನನಗೆ ಮಾತ್ರ ಬಡಿಸ್ತಿದ್ಯಲ್ಲ, ಎಲ್ಲರಿಗೂ ಬಡಿಸು. ಇವತ್ತು ನಿನ್ನ ಬರ್ಡೇ ಬಾಯ್ ಅಲ್ವಾ, ಅದಕ್ಕೆ ಮೊದಲು ನಿನಗೆ ಬಡಿಸ್ತಾ ಇದ್ದಾಳೆ. ಏ ಪ್ರೇಮ್, ನೀನು ನಾಲ್ಗೆ ಟೇಸ್ಟ್ ಬಡಿಸಿದ್ಯೋ ಇಲ್ವೋ? ಹೋಗಿ ಹೋಗಿ ಇದನ್ನು ಚೆನ್ನಾಗಿದೆ ಅಂತ ತಿಂತಾ ಇದೀಯಲ್ಲ. ಯಾಕಮ್ಮ ಏನಾಯ್ತು? ನೋಡು, ನೀನು ಮಾಡಿರೋ ಅಡುಗೆನ ನಿನಗೆ ಬಾಯ್ಗಿಡಕ್ಕಾಗ್ತಿಲ್ಲ ಅಂತ ಅದ್ರೊಳಗೆ ನಿನ್ನ ಗಂಡ ನೋಡು ಹೇಗೆ ಕಮ್ಮಕ್ಕಿ ಮಾಡ್ಕೊಂಡೆ ತಿಂತಾ ಇದ್ದಾನೆ. ಒಂದು ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಒಳ್ಳೆ ಪತ್ತಿದ ಊಟದ ಥರ ಇದೆ. ಆಂಟಿ, ಊಟ ಚೆನ್ನಾಗಿಲ್ಲ ಅಂತ ಹೇಳಿಬಿಡೋದು ತುಂಬಾ ಈಸಿ. ಆದರೆ ಕಷ್ಟಪಟ್ಟು ಅಡುಗೆ ಮಾಡಿದವ್ರಿಗೆ ಹರ್ಟ್ ಆಗಲ್ವಾ? ಒಂದು ಹೊತ್ತು ಈ ಥರದ್ದು ಊಟ ಮಾಡೋದ್ರಿಂದ ನಾವು ಏನು ಕಳ್ಕೊತೀವಿ ಹೇಳಿ? ನೋಡಿ, ನಿಮ್ಮ ಅಳಿಯ ನೋಡಿ ಕಲ್ತ್ಕೊಳ್ಳಿ, ಇಂಥ ಒಳ್ಳೆ ಬುದ್ಧಿ. ನೀವು ಒಂದು ಉಪ್ಪು ಖಾರ ಒಂಚೂರು ವ್ಯತ್ಯಾಸ ಆಗ್ಬಿಟ್ರು ಸರಿ, ಅಂತ ಕಿರ್ಚ್ಕೊಂಡ್ಬಿಡ್ತೀರ. ಅಲ್ಲಯ್ಯ ಪ್ರೇಮ್, ನನ್ನ ಮರ್ಯಾದೆ ಉಳ್ಸೋಕ್ಕೋಸ್ಕರ ಅಡುಗೆ ಚೆನ್ನಾಗಿಲ್ಲ ಅಂತ ನಿನ್ನ ಹೆಂಡ್ತಿನ ಬೈಯೋಕ್ಕಾಗ್ತಿರ್ಲಿಲ್ವಾ? ಏನು ಬುದ್ಧಿ ಹೇಳ್ಕೊಡ್ತಿದ್ದೀರಾ ಅಳಿಯಂಗೆ? ಥ್ಯಾಂಕ್ ಯು. ಎಲ್ಲ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಸಾಕ್ಷಿ? ನನಗೆ ಇವತ್ತು ನನ್ನ ಬರ್ಡೇ ಅನ್ನೋದೇ ಮರ್ತು ಹೋಗಿತ್ತು. ನಾನು ಕೂಡ ಹೀಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೇಮ್. ತುಂಬ ಒಳ್ಳೆ ರೆಸಿಪಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸಾರಿ, ಅಡುಗೆ ಸರಿಯಾಗಿ ಬರಲಿಲ್ಲ. ನೀವು ನನಗೆ ಬೇಜಾರಾಗತ್ತೆ ಅಂತ ಸುಮ್ಮನೆ ಕಾಂಪ್ಲಿಮೆಂಟ್ಸ್ ಕೊಟ್ರಿ. ನೋನೋ, ನಾನು ನನ್ನ ಮನಪೂರ್ವಕವಾಗಿ ನಿನ್ನ ಹೋಗಲಿದ್ದು. ಯಾಕೆ ಗೊತ್ತಾ? ನೀನು ಹೇಗೆ ಅಡುಗೆ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ಈ ಕಂಡೀಷನ್ನಲ್ಲಿ ನೀನು ರೆಸ್ಟ್ ತಗೊಳ್ದೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಹೌದಾ ಪ್ರೇಮ್, ನಿಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆಯಾ? ಖಂಡಿತವಾಗ್ಲೂ ಐ ಆಮ್ ಹ್ಯಾಪಿ. ಈ ದಿನ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದನ್ನು ನಾನು ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರ್ತೀನಿ. ನೋಡು, ಆದಿತ್ಯ ಮನೆಗೆ ಬಂದರೆ ಅಥವಾ ಫೋನ್ ಮಾಡಿದ್ರೆ ಯಾವುದೇ ಬಿಗುಮಾನ ಇಟ್ಕೊಳ್ದೆ ಮಾತಾಡು. ಹಳೆ ವಿಷಯ ಏನೂ ತೆಗಿಯೋದಕ್ಕೆ ಹೋಗ್ಬೇಡ, ಚೆನ್ನಾಗಿ ಮಾತಾಡಿಸು. ಅವರೊಂದು ವೇಳೆ ಮನೆಗೆ ಬಾ ಅಂತ ಕರೆದ್ರೆ ಯಾವ ಷರತ್ತು ಹಾಕದೆ ಇಮ್ಮಿಡಿಯೇಟಾಗಿ ಹೊರಟ್ಬಿಡು. ಹೌದು ತೀರ, ನೀನು ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ನನಗೆ ಗೊತ್ತು ಆದಿತ್ಯನ ತಪ್ಪಿದೆ ಅಂತ. ಅವನು ನಿನ್ನನ್ನು ಆಚೆ ಹಾಕೋ ಹಂತಕ್ಕೆ ಹೋಗಬಾರ್ದಾಗಿತ್ತು. ಆದರೆ ತಪ್ಪು ಮಾಡಿದ್ದಾನೆ, ಅದನ್ನೇ ನಾವು ದೊಡ್ಡದು ಮಾಡೋದು ಬೇಡ. ನೋಡು, ನೀನು ನಮಗೆ ಹೊರೆ ಅಲ್ಲ. ನಿನ್ನ ಜೀವನ ನಿನಗೆ ಹೊರೆ ಆಗ್ಬಿಡದೇ ಇರಲಿ ಅನ್ನೋದಷ್ಟೇ ನನ್ನ ಕಾಳಜಿ. ನೀವು ಹೇಳ್ತಾ ಇರೋದು ಅರ್ಥ ಆಗತ್ತೆ. ಮಾವನೂ ಹೇಳಿದ್ದಾರೆ, ಕಾಂಪ್ರಮೈಸ್ ಮಾಡ್ಕೊತ ಕೇಳ್ಕೊಂಡಿದ್ದಾರೆ. ಎಲ್ಲನೂ ಮರೆತು ಮತ್ತೆ ಆದಿತ್ಯನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ನನ್ನ ಮನಸ್ಸಿಗೆ ಕಷ್ಟ ಆಗ್ಬೋದು. ಆದರೂ ಪರವಾಗಿಲ್ಲ, ಒಂದು ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸೋಲ್ಬೇಕಾಗತ್ತೆ. ಸೋಲ್ತೀನಿ. ಗುಡ್, ವೆರಿ ಗುಡ್. ಈ ನಿನ್ನ ಒಳ್ಳೆತನನೇ ನಿನ್ನ ಇಲ್ಲಿವರೆಗೂ ಕಾಪಾಡಿರೋದು. ಪಾಪ ಆದಿ ನೆನ್ನೆ ಫೋನ್ ಮಾಡಿದ್ದ. ಬಹುಶಃ ಮತ್ತೆ ಫೋನ್ ಮಾಡೋಕ್ಕೆ ಅವಕಾಶ ಆಗಿಲ್ಲ ಅಂತ ಅನಿಸುತ್ತೆ. ನೋಡು, ನಾವೇ ಫೋನ್ ಮಾಡೋದ್ರಿಂದ ಸಂಬಂಧ ಗಟ್ಟಿ ಆಗಬಹುದು ಅಂತ ನನಗನ್ಸುತ್ತೆ. ನೀನೇ ಒಂದು ಕಾಲ್ ಮಾಡು. ಸುರಭಿ. ಹೌದಮ್ಮ, ದಿಸ್ ಕಾಲ್ ಇಟ್. ಸರಿ. ಇದ್ಯಾರಿದು ಈ ಥರ ಬೆಲ್ ಮಾಡ್ತಾ ಇರೋದು? ನಾನು ನೋಡ್ತೀನಿ. ಆದಿತ್ಯ,
ಈಗ ತಾನೇ ನಿಮ್ಮ ವಿಷಯ ಮಾತಾಡ್ತಾ ಇದ್ವಿ. ಯಾವುದೇ ಸಮಯದಲ್ಲಿ ಮನೆಗೆ ಬರ್ಬೋದು ಅನ್ಕೋತಿದ್ವಿ. ನೀವು ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಪ್ಲೀಸ್ ಕಮ್, ಬನ್ನಿ ಒಳಗೆ. ನಾವು ಇದೀವ್ರಿ ದೊಡ್ಡ ಮನುಷ್ಯರೇ. ಅನಿರುದ್ಧ್, ಏನಿದು ಕುಡ್ಕೊಂಡು ಬಂದಿದ್ದೀರಾ? ಹೌದು, ನಿನ್ನ ಜೊತೆ ನಾವು ಮಾತಾಡ್ಬೇಕಿತ್ತಂತೆ. ಹೋಗ್ತಾ ಇದ್ದೀವಿ, ಸ್ವಲ್ಪ ತೊಗೊಂಡೋಗೋಣ ಅಂತ ತೊಗೊಂಬಂದ್ವಿ. ಅವರಿಯೋ ತೇಜಸ್ವಿನಿ. ಅನಿರುದ್ಧ್, ಏನಿದು ಅಸಹ್ಯ? ಅಕ್ಕಪಕ್ಕ ಮರ್ಯಾದಸ್ಥರಿದ್ದಾರೆ, ಅವ್ರ ಎದುರುಗಡೆ ನಮ್ಮ ಮರ್ಯಾದೆ ಕಳಿಬೇಕು ಅಂತನಾ? ಹಾಂ, ನಮ್ಮಣ್ಣ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂದ. ನಮ್ಮಪ್ಪ ಏನೋ ಮೀಡಿಯೇಟ್ ಮಾಡೋದಂತಲ್ಲ. ನೀವಿಬ್ಬರು ಒಂದ ಬಿಡಿ, ಡಿವೋರ್ಸ್ ಮಾಡ್ಕೊಬಿಡಿ ಅಂತ ಫ್ರೀ ಅಡ್ವೈಸ್ ಕೊಟ್ಟನಂತಲ್ಲ. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕಲ್ವಾ, ಅದಕ್ಕೆ ಹೀಗೆ ಬಂದ್ವಿ. ಏನು ಸಮಾಚಾರ? ಅದಕ್ಕೆ ಈ ಹುಟ್ನಲ್ಲ ಬರೋದು? ಏನು ನಿಮ್ಮ ಉದ್ದೇಶ? ತೇಜು, ನಾನು ನೀನು ಒಂದಾಗ್ಬೇಕಾ? ಆದಿತ್ಯ, ನೀನು ತಪ್ಪೇ ಮಾಡಲ್ಲ ಅಂತ ನಮ್ಮಪ್ಪ ಹೇಳ್ತಿರ್ತಾನೆ. ಹೌದಾ? ನೀನು ತುಂಬ ಒಳ್ಳೆಯವಳಂತೆ, ನಿನ್ನಂಥವ್ರು ಸಿಗೋದೇ ಇಲ್ವಂತೆ. ನೀನು ಭಾಳ ಸಭ್ಯಸ್ತೆ ಅಂತೆ. ನೀನೇನು ತಪ್ಪೇ ಮಾಡಲ್ವಾ ತೇಜು? ಆದಿತ್ಯ, ಏನಾಗಿದೆ ನಿಮಗೆ? ನಾಲ್ಗೆ ಸ್ವಲ್ಪ ಹತೋಟಿನಲ್ಲಿರಲಿ. ನಮ್ಮಪ್ಪ ಸಿಕ್ಕಾಪಟ್ಟೆ ಹೇಳ್ತಾರೆ ನಿನ್ನ ಬಗ್ಗೆ. ಅಷ್ಟೊಂದು ತಲೆ ಕೆಡಿಸಿದ್ಯಾ ಅಪ್ಪಂದು? ಪರವಾಗಿಲ್ಲ, ನೀನು ತಪ್ಪು ಮಾಡ್ತಾನೇ ಇರೋ, ನಾನು ಚೆನ್ನಾಗೇ ಇರ್ತೀನಿ ನಿನ್ನ ಜೊತೆ. ಬಾ, ಮನೆಗೆ ಹೋಗೋಣ ಬಾ. ಆದಿತ್ಯ, ನಾನು ಯಾವ ತಪ್ಪು ಮಾಡಿಲ್ಲ, ವ್ಯಂಗ್ಯ ಮಾಡಬೇಡಿ. ಕುಡಿದು ನಿಮ್ಮ ತಲೆ ಕೆಟ್ಟಿದೆ, ನಿಮ್ಮ ಮನಸ್ಸು ನಿಮ್ಮ ಸ್ಥಿಮಿತದಲ್ಲೇ ಇಲ್ಲ. ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ತಿಳ್ಕೊಂಡಿದ್ದೆ, ಆದರೆ ನಿಮ್ಮ ತಲೆ ಈ ಮಟ್ಟಕ್ಕೆ ಕೆಟ್ಟಿದೆ ಅಂತ ನಾನು ಭಾವಿಸಿರ್ಲಿಲ್ಲ. ಕಾರಣ ನೀನು. ನಮ್ಮಪ್ಪನ ಬುಟ್ಟಿಗೆ ಹಾಕೋತೀಯಾ? ಅವರನ್ನ ಛೂ ಬಿಟ್ಟು ನನ್ನ ತಲೆ ಕೆಡಿಸ್ತೀಯಾ? ನಾನು ಸತ್ರು ಅಂತ ಕೆಲಸ ಮಾಡಲ್ಲ. ಅಯ್ಯೋ, ಬದುಕಿದಾಗಲೇ ಮಾಡಿದೀಯಾ? ನೀನು ನಮ್ಮಪ್ಪ ಇಬ್ಬರು ಸೇರಿಕೊಂಡು ಈ ತಂತ್ರ ಮಾಡಿದ್ದೀರಾ? ನಮ್ಮ ಅಣ್ಣನ ತಲೆ ಕೆಡಿಸ್ಬಿಟ್ಟು ಮನೆ ಸೇರ್ಕೋಬೋದು ಅಂತ ಅನ್ಕೊಂಬಿಟ್ಟಿದ್ಯಾ? ಅನಿರುದ್ಧ್, ಎಲ್ಲ ಗೊತ್ತಾಗುತ್ತೆ ನನಗೆ. ನಮ್ಮ ಅಪ್ಪಂಗೆ ಮಂಗ್ ಪೂದೆ ಇರ್ಚಿದೀಯ ನೀನು? ಅವನೇ ನಿನ್ನ ಬಗ್ಗೆ ಮಾತಾಡೋದು. ಮಾಡಿರೋದೇ ಅನಾಚಾರ, ಅದರ ಮಾತು ಮಾತ್ರ ಅನಿರುದ್ಧ್, ಇನ್ನು ಒಂದೇ ಬಂದು ಮಾತಾಡಿದ್ರು ನಾನು ಕೆಟ್ಟೋಳಾಗಬೇಕಾಗತ್ತೆ. ಮರ್ಯಾದೆಯಿಂದ ಮಾತಾಡಿ. ನನ್ನನ್ನು ಮನೆಗೆ ಸೇರಿಸ್ಕೊಳ್ಳಿ ಅಂತ ಯಾರ ಕಾಲನೂ ಹಿಡಿಯಕ್ಕೆ ಹೋಗಿರ್ಲಿಲ್ಲ. ಮೊದಲಾಗಿ ಆ ಮನೆಗೆ ಬರೋದು ನನಗೆ ಬೇಕಾಗೂ ಇಲ್ಲ. ನಮ್ಮ ಅಪ್ಪನಿಗೆ ಯಾಮರಿಸ್ದಾಗೆ ನಮಗೂ ಯಾಮರಿಸ್ಬೋದು ಅಂತ ತಿಳ್ಕೊಂಡಿದ್ಯಾ? ನಮ್ಮಪ್ಪ ಹೇಳ್ಬಿಟ್ರೆ ನಮ್ಮಣ್ಣ ನಿನ್ನ ಜೊತೆ ಸಂಸಾರ ಮಾಡ್ಬಿಡ್ತಾನ? ನಮ್ಮ ಮನೆ ಕಾಲಿಟ್ಬಿಡ್ತೀಯ ನೀನು? ಬಾ, ನೋಡ್ತೀನಿ. ನಾನು ಮನಸ್ಸು ಮಾಡಿದ್ರೆ ಆ ಮನೆ ಕಾಲಿಡೋದು ದೊಡ್ಡ ವಿಷಯ ಏನಲ್ಲ. ಈಗಾಗಲೇ ಸಾಕಷ್ಟು ಬಾರಿ ನನ್ನ ವಿಚಾರದಲ್ಲಿ ನೀವು ಮಣ್ಣು ಮುಕ್ಕಿದ್ದೀರಾ. ದಯವಿಟ್ಟು ಅದನ್ನ ಮರಿಬೇಡಿ. ಮತ್ತೆ ನನ್ನ ಜೊತೆ ಚಾಲೆಂಜ್ ಮಾಡೋದಕ್ಕೆ ಬಂದು ಸೋಲ್ಬೇಡಿ. ನಿಮ್ಮಿಂದ ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ತೇಜಸ್ವಿನೇ, ಈ ರೀತಿ ಮನೆ ಓಡಿಯೋದು, ಮನಸ್ಸು ಓಡಿಸೋದು ಮಾತ್ರ ನಿಮ್ಮಿಂದ ಆಗತ್ತೆ. ಆದಿತ್ಯನ್ಗೆ ಚೆನ್ನಾಗಿ ಕೂಡಿಸಿ ನಿಮ್ಮ ಕೆಲಸ ಸಾಧಿಸ್ಕೊಳ್ಳೋದು ಗೊತ್ತಿದೆಯಾ ಹೊರತು ನಿಮ್ಮಿಂದ ಬೇರೇನೂ ಆಗಲ್ಲ. ಇಷ್ಟೇ ನಿಮ್ಮ ಯೋಗ್ಯತೆ ಅನ್ನೋದನ್ನ ಒಪ್ಕೊಳ್ಳಿ. ತೇಜಸ್ವಿನೇ, ನನ್ನ ಬದುಕನ್ನ ಯಾರೂ ಕಟ್ಟಬೇಕಾಗಿಲ್ಲ. ನನಗೆ ಯಾರ ಸಂಪರ್ಕನೂ ಬೇಡ, ಯಾರ ಹಂಗೂ ಬೇಡ. ಅದರಲ್ಲೂ ಆದಿತ್ಯನ ಭಿಕ್ಷೆ ನನಗೆ ಬೇಕಾಗೇ ಇಲ್ಲ. ನನ್ನ ಬದುಕು ನನಗೆ ಗೊತ್ತಿದೆ. ಗೊತ್ತಿರೋಳು ನಮ್ಮ ಅಪ್ಪನ ತಲೆ ಕೆಡಿಸಿ ಹಿಂದಗಡೆ ಬಾಗಿಲಿಂದ ಮನೆಗೆ ಬರೋಕೆ ನೋಡ್ತಿದ್ಯಾ? ಹಾಗೇನಾದರೂ ಬಂದರೆ ನಿನಗೆ ಉಳ್ಗಾಲ ಇಲ್ಲ. ಏನು ಮಾಡ್ತೀಯಾ? ಆದಿತ್ಯ ತೇಜು ಮಧ್ಯ ನಿಂದೇನು ದೊಡ್ಡಸ್ತಿಕೆ? ಮರ್ಯಾದಸ್ತ್ರ ಮನೆಗೆ ಬಂದು ನುಗ್ಗಿ ಗಲಾಟೆ ಮಾಡ್ತೀಯಾ, ಕಿತಾಪತಿ ಎಬ್ಬಿಸ್ತೀಯಾ? ಮಾಡ್ತೀನಿ.
ದೊಡ್ಡ ಗಲಾಟೆ ಮಾಡ್ತೀನಿ. ಬರಲೇ, ಅಕ್ಕಪಕ್ಕದವರೆಲ್ಲ ಬರಲಿ, ಎಲ್ರಿಗೂ ಗೊತ್ತಾಗ್ಲಿ ನಿನ್ನ ತಂಗಿ ಯೋಗ್ಯತೆ ಏನು ಅಂತ. ಗಂಡಂಗೆ ಮೋಸ ಮಾಡಿ ಇನ್ಯಾರ್ದೋ ಜೊತೆ ಇದ್ಲು ಅಂತನೂ ಗೊತ್ತಾಗ್ಲಿ. ಜನ ಥೂ ಅಂತ ಹೋಗಿತಾರೆ. ಗಲಾಟೆ ಮಾಡ್ತೀನಿ. ಬರ್ಲೆ ಎಲ್ಲ ಬರ್ಲೆ. ಸುರಭಿ, ಏನು ಮಾಡ್ತಿದ್ಯಾ? ನನ್ನ ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ, ದೌರ್ಜನ್ಯ ಮಾಡ್ತಾ ಇದ್ದಾನೆ. ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಪೊಲೀಸಿಗೆ ಫೋನ್ ಮಾಡ್ತಾ ಇದ್ದೀನಿ. ಒದ್ದು ಎಳ್ಕೊಂಡು ಹೋಗಿ ಲಾಕಪ್ಗೆ ಹಾಕ್ತಾರೆ. ಸುರಭಿ, ಸುಮ್ಮನೆ ಇರು. ಹೌದು ಸುರಭಿ, ಫೋನ್ ಮಾಡಬೇಡ. ನೀವು ಸುಮ್ಮನೆ ಇರಿ. ಇಷ್ಟು ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ, ಇವ್ರನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ನಾನು ಪೊಲೀಸ್ನ ಕರೆದೇ ಕರಿತೀನಿ. ಹಾ, ಪೊಲೀಸ್ ಕರಿತೀಯಾ? ಕರೆ, ನೋ ಪ್ರಾಬ್ಲಮ್. ನಾವು ಯಾರಿಗೂ ಎದುರಲ್ಲ. ಕರಿ, ಅವ್ರಿಗೂ ಗೊತ್ತಾಗ್ಲಿ. ಸುರಭಿ, ಇವರು ಮುಟ್ಟಾಳ್ರು. ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಮಾವನ ಮರ್ಯಾದೆ ಹೋಗತ್ತೆ. ಇಂಥವ್ರ ಮಕ್ಕಳು ಅಂತ ಮಾವನ ಬಗ್ಗೆ ಕೇವಲವಾಗಿ ಮಾತಾಡೋ ಹಾಗಾಗತ್ತೆ. ಹಾಳಾಗಿ ಹೋಗ್ಲಿ ಬಿಡು. ಒಂದು ಸ್ವಲ್ಪ ಹೊತ್ತು ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ, ಆಮೇಲೆ ತೆಪ್ಪಗೆ ಹೋಗ್ತಾರೆ. ಕುಡಿದು ಬುದ್ಧಿ ಸ್ಥಿಮಿತದಲ್ಲಿಲ್ಲ. ನಿಮ್ಮ ಮಾವನ ಹೆಸರು ಹೇಳಿದ್ರಿಂದ ಸುಮ್ಮನಾಗ್ತಾ ಇದ್ದೀನಿ ತೇಜು. ಇಲ್ಲಾಂದ್ರೆ ಇವರಿಬ್ಬರಿಗೂ ತಕ್ಕ ಶಾಸ್ತಿ ಮಾಡ್ತಾ ಇದ್ದೆ. ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ ಪಾಪಿಗಳಿಗೆ. ಉಗಿದ ಆಚೆ ಕಳಿಸು ಇವರಿಬ್ಬರನ್ನು ಫಸ್ಟ್. ಏನು ಉಗಿದು ಅಂತ ಇದೆಯಾ? ಏನು ಸಮಾಚಾರ? ಕರಿ, ಅದ್ಯಾರೋ ಪೊಲೀಸರು ಕರಿತೀನಿ ಅಂದಲ್ಲ, ಕರಿ. ಅಷ್ಟು ಬೇಗ ಭಯ ಬಂದ್ಬಿಡ್ತಾ? ಅನಿರುದ್ಧ್, ಮಾವನ ಮುಖ ನೋಡ್ಕೊಂಡು ಸುಮ್ಮನಾಗಿದ್ದು. ಇಲ್ಲದೆ ಇದ್ದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಯಾವನವನು ಮಾವ? ಹಾಂ, ಕರಿ, ನಿಮ್ಮ ಮಾವನ ಪರವಾಗಿಲ್ಲ. ಯಾವನು ಏನು ಮಾಡ್ಕೊಳಕ್ಕಾಗಲ್ಲ. ನಾವು ಯಾರಿಗೂ ಎದುರಲ್ಲ. ಪೊಲೀಸ್ ಕರಿತೀಯಾ? ಕರಿ. ಇವತ್ತು ನಿಮ್ಗೆಲ್ಲ ಬುದ್ಧಿ ಕಲಿಸ್ತಾ ಆಚೆ ಹೋಗಲ್ಲ ನಾವು. ಅನಿರುದ್ಧ್, ಬೇಡ ಬೇಡ ಅಂದ್ಬಿಟ್ರೆ ಏನು ಎದುರಿಸ್ತಿದೀಯಾ? ನಿಮ್ಮ ಇಡೀ ಮನೆ ಪೀಸ್ ಮಾಡ್ಬಿಡ್ತೀನಿ.